ವೀಕ್ಷಕರ ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ 36 ಸೈಜ್ನ 1 ಇಂಚ್ ಶೋಲ್ಡರ್ ಪಟ್ಟಿ ಓಕೆನಾ ಇರುವಂತ ಬ್ಲೌಸ್ ನ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಅದೇ ರೀತಿ ಡೀಪ್ ಬಂದು ನಾವು ಹತ್ರ 11 ಇಂಚ್ ವರೆಗೂ ನಾವು ಡೀಪ್ ಅನ್ನ ಇಟ್ಕೊಳ್ತಾ ಇದೀವಿ. ಯಾವ ರೀತಿ ಕಟ್ಟಿಂಗ್ ಇರುತ್ತೆ ಅನ್ನೋದನ್ನ ನೋಡಿ. ತುಂಬಾ ಫಾಸ್ಟ್ ಆಗಿ ತಿಳಿಸ್ಕೊಡ್ತೇನೆ, ಎಲ್ಲೂ ಕೂಡ ಡಿಲೇ ಆಗಲ್ಲ. ಫಸ್ಟ್ ಗೆ ಬಂದು ಮೆಜರ್ಮೆಂಟ್ ಕಾರ್ನರ್ ಕರೆಕ್ಟ್ ಆಗಿ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಬೇಸಿಕ್ ಈ ಬೇಸಿಕ್ ಆದ ನಂತರ ಫಸ್ಟ್ ನಮಗೆ ಮೆಜರ್ಮೆಂಟ್ ಲೆಂತ್ ಎಷ್ಟು ಬೇಕು. ಯೂಶುವಲಿ ಈ ರೀತಿ 36 ಇರುವಂತ ಸೈಜ್ ಮೆಜರ್ಮೆಂಟ್ ಲೆಂತ್ ಬಂದು ಸ್ಟ್ಯಾಂಡರ್ಡ್ ಲೆಂತ್ ಬಂದು 14 ಇಂಚ್ ಇರುತ್ತೆ. ಸೊ ಇದ್ರಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ 1 ಇಂಚ್ ನ ಎಕ್ಸ್ಟ್ರಾ ಮಾಡಿಕೊಂಡು 15 ಇಂಚ್ ಗೆ ಮಾರ್ಕ್ ಅನ್ನ ಹಾಕೊಳ್ತಾ ಇದೀವಿ. ಓಕೆನಾ, 15 ಇಂಚ್ ಗೆ ಮಾರ್ಕ್ ಅನ್ನ ಹಾಕೊಂಡು ನಾವು ಶೋಲ್ಡರ್ ಲೈನ್ ನ ಡ್ರಾ ಮಾಡ್ಕೊಳ್ತಾ ಇದೀವಿ. ಅದಾದ ನಂತರ ಶೋಲ್ಡರ್ ಇಟ್ಕೊಳ್ತಾ ಇದೀವಿ. ಡೀಪ್ ನಮಗೆ ಜಾಸ್ತಿ ಇರೋದ್ರಿಂದ 5 ಇಂಚ್ ಮೇಲೆ ಒಂದೇ ಒಂದು ದಾರ ಇಟ್ಕೊಳ್ಬಹುದು, ಅಥವಾ 5 ಇಂಚ್ ಇಟ್ಕೊಂಡ್ರು ತೊಂದರೆ ಇಲ್ಲ. 5 ಇಂಚ್ಗೆ ಮಾರ್ಕ್ ಅನ್ನ ಹಾಕೊಂಡಿದ್ದೀನಿ. ಮತ್ತು ಶೋಲ್ಡರ್ ಪಟ್ಟಿ ನಮಗೆ 1 ಇಂಚ್ ಬೇಕಲ್ವಾ, ಹಾಗಾಗಿ 2 ಇಂಚ್ಗೆ ಹಾಕೊಂಡಿದ್ದೀನಿ. ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಈ ಕಡೆ, ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಈ ಕಡೆ. ಮತ್ತು ಡೀಪ್ ನಾವು ಹೇಳಿರುವ ಹಾಗೆ 11 ಇಂಚ್ಗೆ ಡೀಪ್ ಅನ್ನು ನಾವು ತೆಗೆದುಕೊಳ್ತಾ ಇದೀವಿ. ಓಕೆನಾ, 11 ಇಂಚ್ ಡೀಪ್ ಅನ್ನ ತೆಗೆದುಕೊಂಡು ಸೀದಾ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಇದಾದ ನಂತರ ಇಲ್ಲಿ ಎಷ್ಟಿದೆ, 3 ಇಂಚ್ ಇದೆ. ಇಲ್ಲಿ ನಾವು ಡೀಪ್ ಏನ್ ಮಾಡ್ತೀವಿ ಅಂದ್ರೆ 3.25 ಇಂಚು ಅಥವಾ 3.5 ಇಂಚ್ ವರೆಗೂ ನಾವು ಇಟ್ಕೊಳ್ಬಹುದು, ಏನೂ ತೊಂದರೆ ಇಲ್ಲ. ಓಕೆನಾ, 3.5 ಇಂಚ್ಗೆ ನಾನು ಇಟ್ಕೊಳ್ತಾ ಇದ್ದೀನಿ. 3.5 ಇಂಚ್ಗೆ ಇಟ್ಕೊಂಡು ಇಲ್ಲಿಂದ ಸೀದಾ ಲೈನ್ ನ ಡ್ರಾ ಮಾಡಬೇಕು. ಈ ಪಾಯಿಂಟ್ ಓಕೆನಾ, ಇಟ್ಕೊಂಡು ಲೈನ್ ನ ಸೀದಾ ಡ್ರಾ ಮಾಡಿಕೊಂಡು ನೀವೇನ್ ಮಾಡಬೇಕು, ಶೇಪ್ ಅನ್ನ ಈ ರೀತಿ ಕರೆಕ್ಟ್ ಆಗಿ ಕೊಡಬೇಕು, ಸ್ಟ್ರೇಟ್ ಆಗಿ. ಓಕೆನಾ, ಈ ರೀತಿ ಶೇಪ್ ಅನ್ನ ಕೊಟ್ರೆ ಪರ್ಫೆಕ್ಟ್ ಆಗಿ ನಿಮ್ಗೆ ಬರುತ್ತೆ, ಎಲ್ಲೂ ಕೂಡ ತೊಂದರೆ ಇಲ್ಲ. ಇದು 5 ಇಂಚ್ ಇದೆ ಅಲ್ವಾ, ಇಲ್ಲಿ ಕೂಡ 5 ಇಂಚ್ ಒಂದು ಮಾರ್ಕ್ ಹಾಕೊಂಡು ಸೀದಾ ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಈ ಪಾಯಿಂಟ್ ಎರಡೂ ಪಾಯಿಂಟ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಸೀದಾ ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಅದಾದ ನಂತರ ಆರ್ಮೋಲ್ ಡೌನಿಂಗ್ ಬಂದು ಇವರಿಗೆ 6 ಇಂಚ್ಗೆ ಇಟ್ಕೊಳ್ಳಿ. 6 ಇಂಚ್ ಬಂದು 34 ಸೈಜು 35 ಸೈಜ್ ವರೆಗೂ ನಡೆಯುತ್ತೆ. 36ಗೆ 6.5 ಇಟ್ಕೊಳ್ಳಿ ಅಥವಾ 6.25 ಇಂಚ್ ಇಟ್ಕೊಳ್ಳಿ, ಎಷ್ಟು ಇಟ್ಕೊಂಡ್ರು ಬರುತ್ತೆ. ಓಕೆನಾ, ಏನು ತೊಂದರೆ ಇಲ್ಲ, ಕರೆಕ್ಟ್ ಆಗಿ ಬರುತ್ತೆ, ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಓಕೆನಾ, ಇದಾದ ನಂತರ ನಮಗೆ ಜಸ್ಟ್ ನಾವೇನ್ ಮಾಡ್ಬೇಕು, ಇದನ್ನ ಈ ರೀತಿ ಸೀದಾ ಇಟ್ಕೊಳ್ಬೇಕು. ಯಾವಾಗ್ಲೂ ಸೀದಾ ಇಟ್ಕೊಂಡು ಇಲ್ಲಿಂದ ನಾವ್ ಇದನ್ನ ಕಲಿಸ್ಬೇಕು. ಕರೆಕ್ಟ್ ಆಗಿ ನಮಗೆ 8.25 ಇಂಚಿಗೆ ಮಾರ್ಕ್ ಅನ್ನ ಹಾಕೋಬೇಕು. 8.25 ಇಂಚಿಗೆ ಮಾರ್ಕ್ ಅನ್ನ ಹಾಕೊಂಡ್ರೆ ನಮ್ಗೆ ಕರೆಕ್ಟ್ ಆಗಿ ಅದು ಅಷ್ಟಕ್ಕೆ ಬರುತ್ತೆ. ಎಷ್ಟಕ್ಕೆ, 8 ಇಂಚು ನಮಗೆ ಬೇಕು. 8 ಇಂಚು ಎಕ್ಯುರೇಟ್ ಆಗಿ ನಮಗೆ ಸಿಗುತ್ತೆ. ಓಕೆನಾ, ಈ ರೀತಿ ಪರ್ಫೆಕ್ಟ್ ಆಗಿ ನಮಗೆ ಸಿಗುತ್ತೆ. ಅದೇ ರೀತಿ ಕೆಳಗಡೆ ನಮಗೆ ಎಷ್ಟಕ್ಕೆ ಬೇಕು ಅಂತಂದ್ರೆ 7.25 ಇಂಚು, 7×4 28, 29 ಇಂಚು ಸೊಂಟ ಇರುತ್ತೆ, ಅಥವಾ 28, 30 ಇಂಚಿನ ವೇಸ್ಟ್ ಇರ್ಬೋದು, ಎಷ್ಟಾದ್ರೂ ಇರ್ಬೋದು. ಅಷ್ಟಕ್ಕೆ ಮಾರ್ಕ್ ಅನ್ನ ಹಾಕೊಳ್ಳಿ. 7.25 ಇಂಚಿಗೆ ನಾವು ಮಾರ್ಕ್ ಅನ್ನ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ 1 ಇಂಚು ಟಕ್ಸ್ಗೋಸ್ಕರ ಮತ್ತು 1.5 ಇಂಚು ಮಾರ್ಜಿನ್ಗೋಸ್ಕರ. ಈಗ ನಾವೇನ್ ಮಾಡ್ಬೇಕು, ಮಾರ್ಜಿನ್ ಅಂತ ಹೇಳಿ ಕರೆಕ್ಟ್ ಆಗಿ ಪಾಯಿಂಟ್ ಅನ್ನ ಇಟ್ಕೊಂಡು ಲೈನ್ ನ ಡ್ರಾ ಮಾಡ್ಕೊಂಡು ಆ ಕಡೆ ಈ ಕಡೆ ಲೈನ್ ಅನ್ನ ಹಾಕೊಳ್ಬೇಕು. ಓಕೆನಾ, ಇದಾಗಿತ್ತು. ಇದಾದ ನಂತರ ನಮಗೆ ಇವೆರಡು ಸೆಂಟರ್ಗೆ ಈ ರೀತಿ ಇಟ್ಕೊಂಡು ಮಾರ್ಕ್ ಅನ್ನ ಹಾಕೊಳ್ಳಿ. ಇದು ಬಂದು ನಮಗೆ ಡಾಟ್ ಪಾಯಿಂಟ್. ಓಕೆನಾ, ಇದು ಇಲ್ಲಿಗೆ ಇರಲಿ, ಏನು ತೊಂದರೆ ಇಲ್ಲ. ಇದಕ್ಕಿಂತ ಹಾಫ್ ಇಂಚ್ ಕೆಳಗಡೆ ಇದ್ರೆ ಬೆಸ್ಟ್ ರಿಸಲ್ಟ್ಸ್ ಅನ್ನು ನೀವು ನೋಡ್ತೀರಿ. ಸೊ ಇದಾಗಿತ್ತು ಬ್ಯಾಕ್ ಕಟ್ಟಿಂಗ್ ಡೀಪ್. ಓಕೆನಾ, ಇದನ್ನ ನಾವು ಕಟ್ ಮಾಡಿ ತೆಗಿತಾ ಇದ್ದೀನಿ. ಓಕೆನಾ, ಯಾರೆಲ್ಲ ಚಾನಲ್ಗೆ ಹೊಸಬರಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ನೋಟಿಫಿಕೇಶನ್ ನ ಆನ್ ಮಾಡಿ ಇಟ್ಕೊಂಡಿರಿ. ಮತ್ತು ನನ್ನ ಜೊತೆ ನೀವು ಕಲಿಬೇಕು ಅಂತ ಇಂಟ್ರೆಸ್ಟೆಡ್ ಇದೀರಿ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಮೆಂಬರ್ಶಿಪ್ ಕ್ಲಾಸ್ ಅಂತ ಇದೆ. ಸೊ ಮೆಂಬರ್ಶಿಪ್ ಕ್ಲಾಸ್ ಬಗ್ಗೆ ನಿಮಗೆ ಐಡಿಯಾ ಇಲ್ಲ ಅಂತಂದ್ರೆ ಈ ಕಾಣುವಂತ ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡಿ, ಹಾಯ್ ಅಂತೇಳಿ ವಾಟ್ಸಪ್ ಅನ್ನ ಹಾಕಿ, ನಾವು ನಿಮಗೆ ಮೆಂಬರ್ಶಿಪ್ ಲಿಂಕ್ ಅನ್ನ ಕಳಿಸ್ತೇನೆ. ಆ ಲಿಂಕ್ ಓಪನ್ ಮಾಡೋದ್ರ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಬಹುದು ಅಂತ ಹೇಳಿ. ಇದು ಮಂತ್ಲಿ ಚಾರ್ಜಸ್ ಇರುತ್ತೆ. ಮಂತ್ಲಿ ಬಹಳ ಕಡಿಮೆ ಇರುತ್ತೆ, 179 ಮತ್ತು 119 ರೂಪಾಯಿಗಳ ಮೆಂಬರ್ಶಿಪ್ ಅಂತಕ್ಕಂಥದ್ದು ಇದೆ. 119 ರೂಪಾಯಿ ಮೆಂಬರ್ಶಿಪ್ ಬಂದು ವಿಡಿಯೋ ಆಕ್ಸೆಸ್, ಓನ್ಲಿ ವಿಡಿಯೋ ಆಕ್ಸೆಸ್ ನಿಮಗೆ ಸಿಗುತ್ತೆ. ಅದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಪ್ರಿನ್ಸೆಸ್ ಕಟ್ಟು,
ಮತ್ತು ಕಠೋರಿ. ಸೊ ಈ ರೀತಿ ಸುಮಾರು 4 ರೀತಿಯ ವೆರೈಟಿ ಬ್ಲೌಸಸ್ ಪ್ಲಸ್ ಒಂದೆರಡು ಬೇಸಿಕ್ ಬ್ಯಾಕ್ ಡಿಸೈನ್ಸ್ ಅಂತಕ್ಕಂಥದ್ದಿದೆ. ಬ್ಯಾಕ್ ಡಿಸೈನ್ ಒಂದು ರೌಂಡ್ ಮತ್ತು ಟೆಂಪಲ್ ಶೇಪ್ ಅಂತಕ್ಕಂಥ ಸದ್ಯಕ್ಕೆ 2 ಡಿಸೈನ್ಸ್ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಡಿಸೈನ್ಸ್ ಬರುವಂತ ಸಾಧ್ಯತೆ ಕೂಡ ಇದೆ. ಓಕೆನಾ, ಇವೆಲ್ಲವೂ ನಿಮಗೆ ಮೆಂಬರ್ಶಿಪ್ ಕ್ಲಾಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಅದೇ ರೀತಿ ವಾಟ್ಸ್ಆಪ್ ಸಪೋರ್ಟ್ ಕೂಡ ನಿಮ್ಗೆ ಇರುತ್ತೆ. ಓಕೆನಾ, ವಾಟ್ಸ್ಆಪ್ ಸಪೋರ್ಟ್ ಅಂದ್ರೆ ಕ್ಲಾಸ್ ಅಲ್ಲಿ ಏನೇ ಡೌಟ್ ಇತ್ತು ಅಂದ್ರು ಎಲ್ಲವೂ ರೆಕಾರ್ಡೆಡ್ ವಿಡಿಯೋಸ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳುವಂತಹ ವಿಚಾರ ರೆಕಾರ್ಡೆಡ್ ವಿಡಿಯೋಸ್ ಆಗಿರುತ್ತೆ. ಸೊ ಇಲ್ಲಿ ರೆಕಾರ್ಡೆಡ್ ವಿಡಿಯೋ ಆಗಿರೋದ್ರಿಂದ ನೀವು ಎಷ್ಟು ಟೈಮ್ ಬೇಕಾದ್ರೂ ರಿವೈಂಡ್ ಮಾಡಿ ನೋಡ್ಕೊಳ್ಬಹುದು. ನಮ್ಗೆ ಉಳಿಯುತ್ತೆ ಈ ಪಟ್ಟಿಲು ನಮ್ಗೆ ಬಟ್ಟೆ ಅಂತಕ್ಕಂಥದ್ದು ತುಂಬಾ ಉಳಿಯುತ್ತೆ. ಓಕೆನಾ, ಈಗ ಏನ್ ಮಾಡ್ಬೇಕು ನಾವು ಅಂತಂದ್ರೆ ಇಲ್ಲಿಂದ ಎಕ್ಸಾಕ್ಟ್ಲಿ 1.5 ಇಂಚ್ ಅಷ್ಟು ಮಾರ್ಕ್ ಅನ್ನ ಹಾಕೊಳ್ಳಿ. ಇದು ನಮಗೆ ಇನ್ಕ್ಲೂಡಿಂಗ್ ಶೇಪ್ ಬೆಲ್ಟ್ ಕೂಡ ಇದ್ರೊಳಗಡೆ ನಮಗೆ ಬರುತ್ತೆ. ಓಕೆನಾ, ಶೇಪ್ ಬೆಲ್ಟ್ ಅಂತಕ್ಕಂಥದ್ದು ಅದ್ರೊಳಗಡೆ ಯುಟಿಲೈಸ್ ಆಗತ್ತೆ. ಓಕೆನಾ, ಇದನ್ನ ಸೀದಾ ಕಟ್ ಮಾಡಿ ತಕೊಂಡ್ಬಿಡೋಣ. ನಮ್ಗೆ ಯಾವುದೇ ರೀತಿಯ ಕನ್ಫ್ಯೂಸ್ ಆಗೋದು ಬೇಡ. ಓಕೆನಾ, ಇದಾದ ನಂತರ ಶೋಲ್ಡರ್ಗೆ ಒಂದು ಪಾಯಿಂಟ್ ಅನ್ನ ಹಾಕೊಳ್ಳಿ. ಓಕೆನಾ, ಈ ಪಾಯಿಂಟ್ ಹಾಕೊಂಡ ಆದ್ಮೇಲೆ ನೀವೇನ್ ಮಾಡ್ಬೇಕು ನೆಕ್ಸ್ಟ್ ಅಂತಂದ್ರೆ ಇಲ್ಲಿ ಒಂದು ಮಾರ್ಕ್ ಇದೆ, ಇದನ್ನ ನಾಚನ್ನ ಹಾಕೊಳ್ಳಿ. ಓಕೆನಾ, ನಾಚ್ ಹಾಕೊಂಡು ಇದನ್ನ ರಿಮೂವ್ ಮಾಡ್ಕೊಳ್ಳಿ. ಇದನ್ನ ರಿಮೂವ್ ಮಾಡ್ಕೊಂಡು ಈಗ ಶೋಲ್ಡರ್ ನಾವ್ ಎಷ್ಟು ಇಟ್ಕೊಂಡಿದೀವಿ 5 ಇಂಚ್ ಇಟ್ಕೊಂಡಿದೀವಿ. ಬ್ಯಾಕ್ ಸೈಡ್ ಅಲ್ಲಿ, ಫ್ರಂಟ್ ಸೈಡ್ ಅಲ್ಲಿ ಎಷ್ಟು ಇಟ್ಕೊಳ್ಬೇಕಾಗತ್ತೆ ನಾವು ಶೋಲ್ಡರ್ನ ಅಂತಂದ್ರೆ 6 ಇಂಚ್ಗೆ ನಾವು ಇಟ್ಕೊಳ್ಬೇಕಾಗತ್ತೆ. ಫ್ರಂಟ್ ಸೈಡ್ ಅಲ್ಲಿ ಶೋಲ್ಡರ್ನ ಎಷ್ಟು ಇಂಚು 6 ಇಂಚನ್ನ ಇಟ್ಕೊಳ್ಬೇಕಾಗತ್ತೆ. ಇದನ್ನ 6 ಇಂಚನ್ನ ಇಟ್ಕೊಂಡು ಸೀದಾ ಲೈನ್ ನ ಡ್ರಾ ಮಾಡ್ಕೊಳ್ಳಿ. ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಯಾವ ರೀತಿ ಅಂದ್ರೆ ಎಲ್ ಶೇಪ್ ಸ್ಕೇಲ್ ಏನಿದೆ ಇದನ್ನ ಈ ರೀತಿ ಇಟ್ಕೊಂಡು ಸೀದಾ ಲೈನ್ ಅಪ್ ಟು ಎಲ್ಲವರೆಗೂ ನಮ್ಗೆ ಎಲ್ಲವರೆಗೂ ಬೇಕು ಅಲ್ಲೇವರೆಗೂ. ಅಂದ್ರೆ ಏನು, ಫ್ರಂಟ್ ಡೀಪ್ ಬರುತ್ತಲ್ಲ, ಫ್ರಂಟ್ ಡೀಪ್ ನಮಗೆ ಎಷ್ಟು ಇಟ್ಕೊಳ್ಬೇಕು, ಯಾವಾಗಲೂ ಶೋಲ್ಡರ್ ಪಟ್ಟಿ ಕಡಿಮೆ ಇದೆ ಅಂತಂದ್ರೆ ಫ್ರಂಟ್ ಡೀಪ್ ಕೂಡ ಇನ್ಕ್ರೀಸ್ ಅಂತಕ್ಕಂಥದ್ದಾಗತ್ತೆ. ನಾವು ಆಟೋಮೆಟಿಕ್ಲಿ ಅದನ್ನ ನಾವು ಎಷ್ಟು ಇಂಚ್ ಇಟ್ಕೊಳ್ತಾ ಇದೀವಿ, 7 ಇಂಚ್ಗೆ ಇಟ್ಕೊಳ್ತಾ ಇದೀವಿ. ಈಗ ಇಲ್ಲಿ ಎಷ್ಟಿದೆ 4 ಇಂಚಿಗೆ ಅಲ್ವಾ. ಇಲ್ಲಿ ನಾವೇನ್ ಮಾಡ್ತೀವಿ, ಲೈಟ್ ಆಗಿ ಕರ್ವ್ ಶೇಪ್ ಬೇಕು ಅಂತಂದ್ರೆ ನಿಮ್ಗೆ 3.5 ಇಂಚ್ ಇಟ್ಕೊಳ್ಳಿ ಅಥವಾ 4 ಇಂಚ್ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. 3.5 ಇಂಚ್ ಇಟ್ಕೊಳ್ಳಿ. ಓಕೆನಾ, 3.5 ಇಂಚ್ ಇಟ್ಕೊಂಡು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಸ್ವಲ್ಪ ರೌಂಡ್ ಶೇಪ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಫ್ರಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಇದು ಆಗಲ್ಲ, ಯಾವುದು ಶೇಪ್ ಅಂತಕ್ಕಂಥದ್ದು ಡಿಸ್ಟರ್ಬ್ ಆಗಲ್ಲ. ಈ ರೀತಿ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಓಕೆನಾ, ಪರ್ಫೆಕ್ಟ್ ಆಗಿ ನಿಮ್ಗೆ ಶೇಪ್ ಅಂತಕ್ಕಂಥದ್ದು ಫ್ರಂಟ್ ಅಲ್ಲಿ ಕುತ್ಕೊಳ್ಳುತ್ತೆ ಈ ರೀತಿ. ಓಕೆನಾ, ಶೇಪ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಸೊ ಪರ್ಫೆಕ್ಟ್ ಆಗಿ ನಿಮಗೆ ಏನಾಗುತ್ತೆ, ರೌಂಡ್ ಶೇಪ್ ಅಂತಕ್ಕಂಥ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಓಕೆನಾ, ಈ ರೀತಿ ಇರುತ್ತೆ. ಓಕೆ, ಇದಾದ ನಂತರ ನಮಗ್ ಬೇಕಾಗಿರುವಂತದ್ದು ಇಲ್ಲಿ ಎಷ್ಟು 9 ಇಂಚು, ಎಕ್ಸಾಕ್ಟ್ಲಿ 9 ಇಂಚಿಗೆ ಅದು ಒಂದು ಕುತ್ಕೊಳ್ಳುತ್ತೆ. ಫ್ರಂಟ್ 36 ಸೈಜ್ ಅಂತ ಹೇಳಿದ್ನಲ್ಲ, ಕರೆಕ್ಟ್ ಆಗಿ ನಾವು 6 ಇಂಚು ಶೋಲ್ಡರ್ ಇಡೋದ್ರಿಂದ ಕರೆಕ್ಟ್ ಆಗಿ 9 ಇಂಚಿಗೆ ಅದ್ರ ಪೊಸಿಷನ್ಗೆ ಅದು ಒಂದು ಕುತ್ಕೊಳ್ಳುತ್ತೆ. ಇಲ್ಲಿ ನಾವೇನ್ ಮಾಡ್ಬೇಕು 9 ಇಂಚು ಅಂದ್ರೆ ಇಲ್ಲಿ 1/4 ಇಂಚ್ ಅಷ್ಟೇ ಇನ್ಕ್ರೀಸ್ ಅನ್ನ ಮಾಡಬೇಕು ಸೈಡ್ ಅಲ್ಲಿ. ಯಾಕಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಅಂತಕ್ಕಂಥದ್ದು ನಮ್ಗೆ ಬೇಕಾಗತ್ತೆ, ಅದಕ್ಕೋಸ್ಕರ. ಓಕೆನಾ, ಇದಾದ ನಂತರ ನಾವೇನ್ ಮಾಡ್ಬೇಕು, ಇಲ್ಲಿಂದ ಎಕ್ಸಾಕ್ಟ್ಲಿ ಸೆಂಟರ್ ಪೊಸಿಷನ್ ಇಂದ ನಾವೇನ್ ಮಾಡ್ಬೇಕು 10.5ಗೆ ಡಾಟ್ ಪಾಯಿಂಟ್ ಅನ್ನ ಇಟ್ಕೊಳ್ಬೇಕು. ಎಷ್ಟಕ್ಕೆ 10.5ಗೆ. ಇಲ್ಲಿ ಸೀದಾ ಲೈನ್ ಎದುರು ಡ್ರಾ ಮಾಡ್ಬೇಕು ಅಂತಂದ್ರೆ ನಾನು ಡಾಟ್ ಲೈನ್ ಹಾಕಿದ್ದೀನಿ. ಇದು ಬಂದು ನಮ್ಗೆ ಇಲ್ಲಿಂದ ಸೀದಾ ಲೈನ್, ಇದು ಮಾರ್ಜಿನ್ ಲೈನ್ ಅಲ್ಲ. ಓಕೆನಾ, ಮಾರ್ಜಿನ್ ಲೈನ್ ನ ಬಿಟ್ಟು ನಾವು ಇಟ್ಕೊಳ್ತಾ ಇದೀವಿ ಎಷ್ಟಕ್ಕೆ 3.25 ಇಂಚ್ಗೆ ನಾನು ಇದನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. 3.25 ಇಂಚ್ಗೆ ಡ್ರಾ ಮಾಡ್ಕೊಂಡು ಇಲ್ಲಿಂದ ನನಗೆ ಎಕ್ಸಾಕ್ಟ್ಲಿ 2.5 ಇಂಚ್ಗೆ ಬೇಕು. ಎಷ್ಟು 2.5 ಇಂಚ್ಗೆ ಕರೆಕ್ಟ್ ಆಗಿ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಅಂತಕ್ಕಂಥ ನನಗೆ ಬೇಕಾಗತ್ತೆ. ಈ ಲೈನ್ ನ ಡ್ರಾ ಮಾಡ್ಕೊಳ್ಳೋಣ. ಓಕೆನಾ, ಯಾವ ಲೈನ್ ಇಂದ ಈ ಲೈನ್ ನ ನೇರವಾಗಿ ಎಲ್ ಶೇಪ್ ಇಟ್ಕೊಂಡು ಇಲ್ಲಿ ನಾನು ಲೈನ್ ನ ಡ್ರಾ ಮಾಡ್ಕೊಳ್ತೀನಿ. ಓಕೆನಾ, ಇಷ್ಟು ಡ್ರಾ ಮಾಡ್ಕೊಂಡು ಆದ ನಂತರ ನಾವೇನ್ ಮಾಡ್ಬೇಕು, ಇಲ್ಲಿ 1 ಇಂಚನ್ನ ಲಿಫ್ಟ್ ಮಾಡಬೇಕು ಶೇಪ್ಗೋಸ್ಕರ. ಓಕೆನಾ, ಇದನ್ನ ನೆನಪಿಟ್ಕೊಳ್ಳಿ. ಅದಾದ ನಂತರ ಇದನ್ನ ಸೀದಾ ಡ್ರಾ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ, ಈ ರೀತಿ ಡ್ರಾ ಮಾಡ್ಕೊಂಡು ಆದ್ಮೇಲೆ ನಿಮ್ಗೆ ಇಲ್ಲಿಂದ 1.5 ಶೇಪ್ ಇದೆಯಲ್ಲ, ಇದನ್ನು ಕೂಡ ಕರೆಕ್ಟ್ ಆಗಿ ಮಾಡ್ಕೊಂಡ್ಬಿಡಿ. ಲೈನ್ ಡ್ರಾ ಮಾಡ್ಕೊಂಡು ಈಗ ನಿಮಗೆ ಬೇಕಾಗಿರುವಂತದ್ದು ಏನು ಅಂತಂದ್ರೆ ಫುಲ್ ಬಸ್ಟ್ ಎಷ್ಟಿದೆ ಇದನ್ನ ನೋಡ್ಕೊಳ್ಳಿ.
ಫುಲ್ ವೆಸ್ಟ್ ಕೂಡ ಅಷ್ಟೇ 9.25 ಇಂಚ್ ಇದೆ. 9.25 ಇಂಚಿಗೆ 9 ಇಂಚ್ ಇದೆ. 9.25 ಇಂಚಿಗೆ ಮಾರ್ಕ್ ಅನ್ನ ಹಾಕೊಳ್ತಾ ಇದ್ದೀನಿ. ಸೊ ಈ 1/4 ಇಂಚು ಮಾರ್ಜಿನ್ ಸ್ಟಿಚಿಂಗ್ ಮಾರ್ಜಿನ್ ಲೈನ್. ಸೊ ಆ ಲೈನ್ ನ ನಾನು ಈ ರೀತಿ ಬೇಸ್ ಮಾಡಿಕೊಂಡು ಲೈನ್ ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಈ ರೀತಿ ಡ್ರಾ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ 1 ಇಂಚ್ ಎತ್ಕೊಂಡಿದ್ದೀನಲ್ವಾ? ಈಗ ಏನಾಗಿದೆ, ಕರೆಕ್ಟ್ ಆಗಿ ನನಗೆ 7 ಇಂಚು 7.25 ಇಂಚು ಬೇಕು. ಓಕೆನಾ? ವೇಸ್ಟ್ ಸೊಂಟದ ಸುತ್ತಳತೆ. ಇನ್ನು ಮಿಕ್ಕಿದ್ದು ಎಷ್ಟು ಮಿಕ್ಕಿದೆ? 2.25 ಇಂಚು ಮಿಕ್ಕಿದೆ. 1 ಇಂಚು 1 ಗೆರೆಗೆ ಮಾರ್ಕ್ ಅನ್ನ ಹಾಕೊಳ್ತಾ ಇದ್ದೀನಿ. ಡಾಟ್ ಪಾಯಿಂಟ್ ಗೆ 2.25 ಇಂಚು ಮಿಕ್ಕಿದೆ ಅಲ್ವಾ? ಈಗ ಏನ್ ಮಾಡ್ತೀನಿ, ಇಲ್ಲಿಂದ ನನಗೆ ಆ ಶೇಪ್ ಗೆ ಕಲಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಕರು ಶೇಪ್ ಅನ್ನ ಬಳಸಬಹುದು. ಈ ರೀತಿ ಕರೆಕ್ಟ್ ಆಗಿ ಶೇಪ್ ಬರ್ಲಿಕ್ಕೆ ನೀವು ಬಳಸಬಹುದು. ಇದನ್ನ ಏನ್ ಮಾಡ್ಬೇಕು, ಸೀದಾ ಡ್ರಾನ ಮಾಡ್ಕೊಳ್ಬೇಕು ಈ ರೀತಿ. ಓಕೆನಾ? ಈಗ ನಮಗೆ ಏನಾಗುತ್ತೆ, ಬ್ಯಾಕ್ ಸೈಡ್ ಮಾರ್ಕ್ ಅನ್ನ ತೆಗೆದುಕೊಳ್ಳಿ. ಬ್ಯಾಕ್ ಸೈಡ್ ಇದನ್ನ ತೆಗೆದುಕೊಂಡು ನೀವು ಎಕ್ಸಾಕ್ಟ್ಲಿ ನೋಡಿ ಈ ರೀತಿ ಪೊಸಿಷನ್ಗೆ ಇಟ್ಕೊಂಡು ಆದ್ಮೇಲೆ ನಮಗೆ ಏನಾಗುತ್ತೆ, ಇಲ್ಲಿ 1/2 ಇಂಚು 1 ಇಂಚ್ ಎಕ್ಸ್ಟ್ರಾ ಬರಬೇಕು. ಇಲ್ಲಿ 1/2 ಇಂಚು ನಮಗೆ ಟಕ್ಸ್ ಹಿಡಿತೀವಲ್ವಾ, ಇಲ್ಲಿ 1/2 ಇಂಚು ಮಾರ್ಕ್ ಅನ್ನ ನಾವು ತಗೊಳ್ಬೇಕು. ಇಲ್ಲಿ ಕೆಳಗಡೆ ಇಳಿಸ್ಕೊಳ್ಬೇಕು. ಆಗ ಇದೇನಾಗುತ್ತೆ ಅಂದ್ರೆ ಪರ್ಫೆಕ್ಟ್ ಆಗಿ ನಮಗೆ ಬಂದು ಕುತ್ಕೊಳ್ಳುತ್ತೆ. ಎಲ್ಲೂ ಫೇಲ್ ಆಗಲ್ಲ ಬ್ಲೌಸ್ ಅಂತಕ್ಕಂಥದ್ದು. ಓಕೆನಾ? ಆ ರೀತಿ ಕರೆಕ್ಟ್ ಆಗಿ ಬಂದು ಕುತ್ಕೊಳ್ಳುತ್ತೆ. ಸೈಡ್ ಅಲ್ಲಿ ಕೂಡ ಡಾಟ್ ಹಿಡಿಲೇಬೇಕು. 4 ಡಾಟ್ ಬ್ಲೌಸ್ ಆಗಿರೋದ್ರಿಂದ ನೀವು ಕಂಪಲ್ಸರಿ ಡಾಟ್ ಅನ್ನ ಹಿಡಿಲೇಬೇಕು. ಓಕೆನಾ? ನೀವು ಇದನ್ನ ಇದೇ ಶೇಪ್ ಅನ್ನ ತೆಗೆದುಕೊಂಡು ಬಂದು ಈ ರೀತಿ ಶೇಪ್ ಅನ್ನ ತೆಗೆದುಕೊಂಡು ಬಂದ್ರು ಸಹ ನಡೆಯುತ್ತೆ. ಇಲ್ಲಿಗೆ ಲಿಫ್ಟ್ ಮಾಡ್ಕೊಂಡು ಇಲ್ಲಿಗೆ ಶೇಪ್ ತಗೊಂಡ್ರು ಬರೆಯುತ್ತೆ. ಈ ರೀತಿ ನೀವು ಇದನ್ನ ತೆಗೆದುಕೊಂಡು ಬಂದ್ರು ಸಹ ನಿಮಗೆ ಬರುತ್ತೆ. ಬರಲ್ಲ ಅಂತ ಹೇಳಲ್ಲ. ಇಲ್ಲಿ ಪಟ್ಟಿ ಸೈಜ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗತ್ತೆ ಆಗ. ಓಕೆನಾ? ಇದು ಡಾಟ್ ಆಯ್ತು. ಓಕೆನಾ? ಇಲ್ಲಿ ಡಾಟ್ ನ ನಾವ್ ಯಾವ ರೀತಿ ಇದು ಮಾಡ್ತೀವಿ ಅಂತಂದ್ರೆ ಈ ರೀತಿ ಬರುತ್ತೆ. ಇದನ್ನ ಸ್ಟಿಚ್ ಮಾಡ್ಬೇಕಾದ್ರೆ ನೀವು ಸ್ವಲ್ಪ ಲೈಟ್ ಆಗಿ ಕರ್ವ್ ಶೇಪ್ ಅಲ್ಲಿ ಸ್ಟಿಚ್ ಮಾಡಿ. ಇವಾಗ ನೀವು ತೋರಿಸಿರೋ ಹಾಗೆ ನೀವು ಸ್ಟಿಚ್ ಅನ್ನ ಮಾಡ್ಕೊಂಡ್ರೆ ನಿಮಗೆ ಕಪ್ ಶೇಪ್ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ? ಈಗ ಇದನ್ನ ಕಟಿಂಗ್ ಅನ್ನ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡ್ಕೊಂಡು ಇನ್ನೂ ಬಾಕ್ಸ್ ನ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತೇನೆ. ಓಕೆನಾ? ಓಕೆನಾ? ಇದಾದ ನಂತರ ಸ್ವಲ್ಪ ನಾವೇನ್ ಮಾಡ್ಬೇಕು, ಒಳಗಡೆ ಶೇಪ್ ಅನ್ನ ಕೊಡ್ಬೇಕಲ್ವಾ? ಎಷ್ಟು ಇಂಚ್ ಶೇಪ್ ಅನ್ನ ಕೊಡಬೇಕು, ಇದು ಸಾಕಷ್ಟು ಜನಕ್ಕೆ ಡೌಟ್. ಇಲ್ಲಿ ನಾವು 1/2 ಇಂಚ್ ಮಾರ್ಕ್ ಅನ್ನ ಹಾಕಿರ್ತೀವಿ. ಸೊ 1/2 ಇಂಚ್ಗೆ ನಾವು ಇದನ್ನ ಇಲ್ಲಿವರೆಗೂ ಶೇಪ್ ಅನ್ನ ಕೊಡಬೇಕು. ಆಗ ಮಾತ್ರ ಇದು ಕರೆಕ್ಟ್ ಆಗಿ ಬರ್ಲಿಕ್ಕೆ ಸಾಧ್ಯ. ಓಕೆನಾ? ಈ ರೀತಿ ಇಟ್ಕೊಳ್ತೀವಿ. ಓಕೆನಾ? ಈಗ ಇದನ್ನು ಕೂಡ ನಾವು ಕಟ್ ಮಾಡಿ ತೆಗಿತಾ ಇದೀವಿ. ಸೊ ಇದಿಷ್ಟು ನಮಗೆ ಯಾವುದಕ್ಕೆ ಫ್ರಂಟ್ ಪಟ್ಟಿ ಆಗತ್ತೆ. ಇದನ್ನ ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇತ್ತು ಅಂದ್ರೂ ನಾವು ಮಾಡ್ಕೊಳ್ಳಿ. ಈಗ ನಾವು 4 ಡಾಟ್ ನ ಯಾವ ರೀತಿ ಕನ್ಸಿಡರ್ ಮಾಡ್ಕೊಳ್ತೀವಿ ಅಂದ್ರೆ ಈ ರೀತಿ ಎರಡು ಈ ರೀತಿ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ಇದೆರಡನ್ನೂ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ಇಲ್ಲೂ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ನಿಮ್ಗೆ ಪರ್ಫೆಕ್ಟ್ ಆಗಿ ಸಿಗುತ್ತೆ. ಇಲ್ಲಿಂದ ನೀವೇನ್ ಮಾಡ್ಬೇಕು, 2.5 ಇಂಚ್ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ನೀವು 3 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಅಥವಾ 3.5 ಇಂಚ್ಗೆ ಹಾಕೊಳ್ಳಿ. ಎರಡಕ್ಕೂ ಹಾಕೊಳ್ಳಿ. ಸೈಜ್ ದೊಡ್ಡದಿತ್ತು ಅಂತಂದ್ರೆ 3 ಇಂಚಿಗೆ ಮಾಡ್ಕೊಳ್ಳಿ. ಸಣ್ಣದಿತ್ತು ಅಂದ್ರೆ 35 ಇಂಚ್ 3.5ಗೆ ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ಓಕೆನಾ? ಇದು ಇಲ್ಲಿಗೆ. ಇನ್ನು ಇದನ್ನ ಯಾವ ರೀತಿ ಮಾಡ್ಬೇಕು ಅಂದ್ರೆ ಈ ಪಾಯಿಂಟ್ ಆಫ್ ವ್ಯೂ ನ ಈ ರೀತಿ ಓಪನ್ ಮಾಡ್ಕೊಂಡು ಇಟ್ಕೊಂಡಾಗ ನಿಮ್ಗೆ ಇಲ್ಲಿ ಖಂಡಿತವಾಗ್ಲೂ ಈ ರೀತಿ ಸಿಗುತ್ತೆ. ಓಕೆನಾ? ಇದನ್ನು ಕೂಡ ಅಷ್ಟೇ 3 ಇಂಚು ತಪ್ಪಿದ್ರೆ 3.5 ಇಂಚು ಸೇಮ್ ಕಪ್ ಸೈಜ್ ಆಧಾರದ ಮೇಲೆ ಇದನ್ನ ಇಟ್ಕೊಳ್ಳುವಂಥದ್ದು. ಈ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಫ್ರಂಟ್ ಅಂತಕ್ಕಂಥದ್ದು ರೆಡಿ ಆಗತ್ತೆ. ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ? ಇಲ್ಲಿ ನಮ್ಗೆ ಇದು ಇಲ್ಲಿಗೆ ಬರುತ್ತೆ. ಇಲ್ಲಿ ನಮ್ಗೆ 1 ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ. ಯಾಕೆ ಅಂತಂದ್ರೆ ನಾವು 1/2 ಇಂಚ್ ಡಾಟ್ ಹಿಡಿತೀವಿ, ಇದು ಮೇಲ್ಗಡೆ ಬರುತ್ತೆ. ಓಕೆನಾ? ಕರೆಕ್ಟ್ ಆಗಿ ಬರುತ್ತೆ. ಸ್ವಲ್ಪ ಏನ 1/4 ಇಂಚು ಅಡ್ಜಸ್ಟ್ಮೆಂಟ್ ಮಾಡೋದಿತ್ತು ಅಂದ್ರೆ ಸ್ಟಿಚಿಂಗ್ ಅಲ್ಲಿ ನಾವು ಅಡ್ಜಸ್ಟ್ ಅನ್ನ ಮಾಡ್ಕೊಳ್ಳೋದು. ಅದಕ್ಕೆ ಒಂದು 1/2 ಇಂಚ್ ಎಕ್ಸ್ಟ್ರಾನ ತೆಗೆದುಕೊಂಡಿದೀವಿ. ಓಕೆನಾ? ನೀವು ಬ್ಯಾಕ್ ಪಾರ್ಟ್ ಅನ್ನ ತೆಗೆದುಕೊಳ್ಳಿ. ಬ್ಯಾಕ್ ಪಾರ್ಟ್ ಅಲ್ಲಿ ನಾವೇನ್
ಈ ಮೆಜರ್ಮೆಂಟ್ ಏನಿದೆ ಪರ್ಫೆಕ್ಟ್ ಮೆಜರ್ಮೆಂಟ್ ಇದು. ಇಲ್ಲಿಂದ ತೆಗೆದುಕೊಂಡಾಗ ಈ ಲೈನ್ ಇಂದ ಈ ನಾಚ್ಗೆ 6.25 ಇಂಚ್ ಬರ್ತಾ ಇದೆ. ನೆನಪಿಟ್ಕೊಳ್ಳಿ, ನಮಗಿದು 8 ಇಂಚ್ ಬೇಕು. ಓಕೆನಾ? 6.25 ಇಂಚು ನಮ್ಗೆ ಈ ರೀತಿ ಬರ್ತಾ ಇದೆ. ಇದನ್ನ ಫಸ್ಟ್ ಮಾರ್ಕ್ ಅನ್ನ ಹಾಕೊಳ್ಳೋಣ. 6.25 ಇಂಚಿಗೆ ಒಂದು ಮಾರ್ಕ್ ಇಲ್ಲಿ ಇರ್ಲಿ, ಜಸ್ಟ್ ರೆಫರೆನ್ಸ್ಗೆ 6.25 ಇಂಚು ಅಂತ ಕರೆಕ್ಟ್ ಆಗಿದೆ ಅಲ್ವಾ? ಸೊ ಈಗ ಏನ್ ಮಾಡ್ಬೇಕು, ಲೆಂತ್ ನಮ್ಗೆ ಎಷ್ಟು ಬೇಕು, 8 ಇಂಚ್ ಬೇಕಾ, ಎಲ್ಬೋ ಸ್ಲೀವ್ಸ್ ಬೇಕಾ, 10 ಇಂಚ್ ಬೇಕಾ, ಅಥವಾ 5 ಇಂಚ್ ಬೇಕಾ, ಕ್ಯಾಪ್ ಸ್ಲೀವ್ಸ್ ಬೇಕಾ, ಯಾವುದು ಬೇಕಾದ್ರೂ ನಾವು ಮಾರ್ಕ್ ಅನ್ನ ಮಾಡ್ಕೊಳ್ಬಹುದು. ನಾನು ಈಗ ಸದ್ಯಕ್ಕೆ 6 ಇಂಚ್ಗೆ ಮಾಡ್ಕೊಳ್ತಾ ಇದ್ದೀನಿ, ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಸೀದಾ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ, 1/2 ಇಂಚು ಮಾರ್ಜಿನ್ ಅಂತ ಹೇಳಿ ಡ್ರಾನ ಮಾಡ್ಕೊಂಡಿದ್ದೀನಿ. ಓಕೆನಾ? ಈಗ ಇವ್ರಿಗೆ ಕ್ಯಾಪ್ ಹೈಟ್ ನ ಹೆಂಗೆ ಕ್ಲಿಯರ್ ಮಾಡಬೇಕು ಅಂತಂದ್ರೆ, ಇದೇ ಕ್ಯಾಪ್ ಹೈಟ್ ನ ಡಿಕ್ಲೇರ್ ಎಲ್ಲಿದೆ, ಇದೇನಿದೆ, ಇದು ಎಷ್ಟು ಇಂಚ್ ಕಾಣ್ತಾ ಇದೆ, 3 ಇಂಚ್ ಕಾಣ್ತಾ ಇದೆ ಅಲ್ವಾ? ಇದನ್ನೇ ಕ್ಯಾಪ್ ಹೈಟ್ ಅನ್ನ ಮಾಡ್ಕೊಳ್ಳಿ. ಓಕೆನಾ? ಇಲ್ಲ ಇನ್ನೂ ಸ್ವಲ್ಪ 2.25 ಇಂಚ್ ತಗೊಂಡ್ರಂತೂ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ? ಈಗ ಇವ್ರಿಗೆ ಕ್ಯಾಪ್ ಹೈಟ್ ನ 3 ಇಂಚ್ಗೆ ನಾನು ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ ಹೈಟ್. ಓಕೆನಾ? 3 ಇಂಚ್ ಮಾರ್ಕ್ ಮಾಡ್ಕೊಂಡು ಲೈನ್ ನ ಡ್ರಾ ಮಾಡ್ಕೊಂಡೆ. ಈಗ ನಮಗ್ ಬೇಕಾಗಿರುವಂತದ್ದು 8 ಇಂಚ್ ಅಲ್ವಾ? ಸೊ 8 ಇಂಚು ಅಂತಂದ್ರೆ ಮಿನಿಮಮ್ 7.25 ಇಂಚು ನಮ್ಗೆ ಇಲ್ಲಿಗೆ ಬೇಕಾಗತ್ತೆ. 8 ಇಂಚ್ ಕರೆಕ್ಟ್ ಬರ್ಬೇಕಂದ್ರೆ 7.25 ಇಂಚ್ ಬೇಕು, ಅಥವಾ 7.25 ಇಂಚ್ ಬೇಕು. ಈಗ ಈ ರೀತಿ ಕನ್ಸಿಡರ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ನಮಗೆ 6.25 ಅಥವಾ 7 ಇಂಚು ಬರುತ್ತೆ. ಇಲ್ಲಿ ಎಷ್ಟು ಬಂತು? 6.25 ಇಂಚ್ ಬಂತು. ಸ್ಟಿಚಿಂಗ್ ಆದ್ಮೇಲೆ ರೆಡಿ ಆಗೋದು ಇಲ್ಲಿ ಅಲ್ವಾ? ಇದು ಕರೆಕ್ಟ್ ಆಗಿ 6.25 ನಮಗೆ ರೆಡಿ ಬರುತ್ತೆ. ಓಕೆನಾ? ಇದಾದ ನಂತರ ನಮ್ಗೆ ಇಲ್ಲಿ ಎಷ್ಟಿದೆ, 7 ಇಂಚ್ ಇದೆ ಅಲ್ವಾ? ಇಲ್ಲಿ ನಾವು 5.25 5.25 ಇಂಚು ಎಷ್ಟಾದ್ರೂ ನಾವು ಇಟ್ಕೊಳ್ಬಹುದು. ಸೈಜ್ ಹೆಂಗಿದೆ ಅದ್ರ ಮೇಲೆ ಇಲ್ಲೊಂದು ಲೈನ್ ಡ್ರಾ ಮಾಡ್ಕೊಳ್ಳಿ, ಇದನ್ನ ಡ್ರಾ ಮಾಡ್ಕೊಳ್ಳಿ, ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ. ಇದಾದ ನಂತರ 1 ಇಂಚ್ ಅಥವಾ 1.25 ಇಂಚ್, ತುಂಬಾ ದಪ್ಪ ಇದೆ ಕೈ ಅಂತಂದ್ರೆ 1.25 ಇಂಚ್ ಇಟ್ಕೊಳ್ಳಿ, ಮೀಡಿಯಂ ಆಗಿದೆ ಅಂದ್ರೆ 1 ಇಂಚ್ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು, ಜಸ್ಟ್ ನಾವು ಇಲ್ಲಿಂದ ಈ ರೀತಿ ಶೇಪ್ ಅನ್ನ ಕೊಡ್ತಾ ಬರ್ಬೇಕು ಅಷ್ಟೇ. ಓಕೆನಾ? ಅದೇ ರೀತಿ ಹೊರಗಡೆ ಶೇಪ್ ಅನ್ನ ಕೂಡ ಸೇಮ್ ಅದೇ ರೀತಿ ಕೊಟ್ರೆ ನಮ್ಗೆ ಕರೆಕ್ಟ್ ಆಗಿ ನೋಡ್ಕೊಂಡಾಗ 8 ಇಂಚು ಕರೆಕ್ಟ್ ಆಗಿ ಬರುತ್ತೆ ನಮ್ಗೆ. ಆಯ್ತಾ? ಸೊ ಈ ರೀತಿ ನಾವು ಸ್ಲೀವ್ಸ್ ಅನ್ನ ಪರ್ಫೆಕ್ಟ್ ಆಗಿ ಕಟ್ ಮಾಡಿ ತೆಗೆಯುವಂತದ್ದು. ಸೊ ಈ ರೀತಿ ಸ್ಲೀವ್ಸ್ ನ ಕಟಿಂಗ್ ಅನ್ನೋದು ನಡೆಯುತ್ತೆ. ಐ ಹೋಪ್ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರು. ಯಾರೆಲ್ಲ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಬೇಕಂತಿದ್ರಿ, ಈ ನಂಬರ್ಗೆ ವಾಟ್ಸ್ಆಪ್ ಅನ್ನ ಮಾಡಿ ಹಾಯ್ ಅಂತ ಮೆಂಬರ್ಶಿಪ್ ಅನ್ನ ಕಳಿಸ್ತೇನೆ. ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಳಿ. ನೀವು ಕೂಡ ಬ್ಲೌಸ್ ಹೊಲಿಯೋದನ್ನ ಕಟಿಂಗ್ ಮಾಡೋದನ್ನ ಕಲಿಯಿರಿ.